ಮಾರ್ಕರಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಿ. ಕಾಣಿಸಲ್ಲ ಇದು ಹಾಗೇನೆ ಮಾಡಿದ್ರೆ ನಿಮಗೆ. ಆಯಿತು, ಈ ರೀತಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒಂದು ನಾವಿಲ್ಲಿ 2 ಇಂಚು ಬಿಟ್ಟಿರ್ತೀವಲ್ಲ, 2 ಇಂಚು ಬಿಟ್ಬಿಡಿ. ಈ ಕಡೆನ 2 ಇಂಚು, ಈ ಕಡೆನ 2 ಇಂಚು ಬಿಟ್ಬಿಟ್ಟು ಇಲ್ಲಿಂದ ತಗೊಳ್ಳಿ. ಇಲ್ಲಿಂದ ನಿಮಗೆ ಎಷ್ಟೆಷ್ಟು ಬೇಕು, ಚಿಕ್ಕದಾಗಿ ಬೇಕಂದರೆ ಚಿಕ್ಕದಾಗಿ ಹಿಂಗೆ ಬರುತ್ತಲ್ವ, ಇಲ್ಲಿಂದ ತಗೊಳ್ಳೋಣ. 1.5 ಇಂಚು ನಾನು ತಗೊಳ್ಳೋದು. 1.5 ಇಂಚು ತಗೋತೀನಿ. ನಿಮ್ಗೆ ಎಷ್ಟು ಉದ್ದ ಬೇಕು, 2 ಇಂಚು, 1 ಇಂಚು. 1 ಇಂಚ್ ಆದರೆ ಚಿಕ್ಕದಾಗಿ ಬರುತ್ತೆ, 2 ಇಂಚ್ ಆದರೆ ಸ್ವಲ್ಪ ದೊಡ್ಡದಾಗುತ್ತೆ. ನಾನು ಅದಕ್ಕೆ 1.5 ಇಂಚ್ ತೊಗೋತಿದ್ದೀನಿ. ಓಕೆನಾ? ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಇಟ್ಕೋಬೋದು, ತೊಂದರೆ ಏನಿಲ್ಲ. ಆಯಿತು, ಇವಾಗ ಇದ್ರ ಮಧ್ಯಕ್ಕೆ ಈ ರೀತಿ ಮಾರ್ಕ್ ಮಾಡಿ ಅಷ್ಟೇ. ಥರ ಇಲ್ಲಾಂದರೆ ಅದು ಸೇರಿಸ್ಬಿಡಿ. ಓಕೆ, ಇಷ್ಟೇ. ಇದು ಸಕ್ಕ ದೊಡ್ಡದಿದೆ, ಈ ಕಡೆದ್ರಲ್ಲಿ ಚಿಕ್ಕದಾಗುತ್ತೆ ನೋಡಿ, ಇದು ಬೇರೆ ಶೇಪ್ ಇದೆ. ಓಕೆ, ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದು ಹೇಗಿದೆ ಹಾಗೆ ಕಟ್ ಮಾಡ್ಕೊಳ್ಳಿ. ಈ ರೀತಿ ಬಂತು. ಇವಾಗ ಇದನ್ನು ಇದ್ರ ಮೇಲೆ ಇಟ್ಟು ಐರನ್ ಮಾಡ್ಕೋಬೇಕಾಗತ್ತೆ. ಓಕೆನಾ? ಐರನ್ ಮಾಡೋದು ತೋರಿಸ್ತೀನಿ. ಐರನ್ ಮಾಡ್ಕೊಂಬಿಟ್ರೆ ನಿಮಗೆ ಈಸಿಯಾಗಿರುತ್ತೆ. ಓಕೆನಾ? ಕಷ್ಟ ಆಗಲ್ಲ. ಈ ರೀತಿ ಇಟ್ಕೊಳ್ಳಿ ನೋಡಿ, ಈ ರೀತಿ ಕರೆಕ್ಟಾಗಿ ಇಟ್ಕೊಂಬಿಟ್ರೆ ಇಲ್ಲಿಗೆ ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ. ಇದು ಐರನ್ ಮಾಡಿ ತೋರಿಸ್ತೀನಿ ನಾನು. ಓಕೆನಾ? ಐರನ್ ಮಾಡಿದ್ಮೇಲೆ ಹೇಗೆ ಬರುತ್ತೆ ಅಂತ. ಇದಿಷ್ಟು ಇದು. ಓಕೆನಾ? ಈ ಥರ ಇಟ್ಕೊಳ್ಳಿ. ಇದು ಅಗಲ, ಇಲ್ಲಿಂದ ಒಂದು ಅರ್ಧ ಇಂಚು ಜಾಸ್ತಿ ತೊಗೊಳ್ಳಿ. 12 ಇಂಚ್ ಬೇಕು ನಮಗೆ. ಓಕೆನಾ? 12 ಇಂಚು ಉದ್ದ. ಅಗಲ ಬಂದುಬಿಟ್ಟು 10 ಇಂಚ್ ಬೇಕು. ಹಿಂಗೆ ಡಬಲ್ ಫೋಲ್ಡ್ ಮಾಡ್ತೀವಲ್ಲ, 10 ಇಂಚು. 12, 10 ನೋಡಿ, ಹಿಂಗೆ. ಯಾಕಂದರೆ ಅಲ್ಲಿ ಲೆಕ್ಕ ಬರೋಲ್ಲ. 5 ಇಂಚ್ ಅಂದರೆ ಇಷ್ಟು ಚಿಕ್ಕದಾಗ್ಬಿಡುತ್ತೆ. 5.5 ತೊಗೊಳ್ಳೋಣ. 1 ಇಂಚ್ ಅಂದ್ರೂ 10.5 ತೊಗೊಳ್ಳೋಣ. ಇಲ್ಲಿಂದ ಇಲ್ಲಿಗೆ ತಗೊಂಡು ಅರ್ಧ ಇಂಚು ಜಾಸ್ತಿನೇ ತೊಗೊಳ್ಳಿ, ಏನು ತೊಂದರೆ ಇಲ್ಲ. ಇದು 12.5. ಓಕೆನಾ? ಇದು 12.5 ಇಷ್ಟು. ಓಕೆನಾ? ಒಂದು ಅರ್ಧ ಇಂಚ್ ಜಾಸ್ತಿ ತೊಗೊಂಡ್ರೆ ಏನು ತೊಂದರೆ ಇಲ್ಲ. ಅದೇನಾಗುತ್ತೆ, ಕಟಿಂಗ್ ಮಾಡೋವಾಗ ಹೆಚ್ಚು ಕಡಿಮೆ ಆದರೆ ಜಾಯಿಂಟ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಜಾಸ್ತಿ ಇದ್ದರೂ ಏನು ತೊಂದರೆ ಇಲ್ಲ, ಕಮ್ಮಿ ಇರಬಾರ್ದು. ಓಕೆನಾ? ಈ ರೀತಿ ಫಸ್ಟ್ ಕಟ್ ಮಾಡ್ಕೊಂಬಿಡಿ ಕ್ಯಾನ್ವಾಸ್ನ. ನಿಮ್ಗೆ ಎಷ್ಟು ಅಗಲ ಉದ್ದ ಬೇಕು ಅಂತ. ಓಕೆ, ಇದು ಕಟ್ ಮಾಡಿಕೊಂಡು ಇದು ಶೈನಿಂಗ್ ಇರೋದನ್ನು ಒಳಗಡೆ ಮಾಡ್ಕೊಳ್ಳಿ. ಈ ರೀತಿ ಅದು ಐರನ್ ಮಾಡಬೇಕಲ್ಲ, ಅದಕ್ಕೆ ಅದ್ರ ಮೇಲೆ ನಿಮಗೆ ಸ್ಟಿಚಿಂಗ್ ಬರಬೇಕು, ಇದು ಕಟಿಂಗ್ ಬರಬೇಕು. ಈ ರೀತಿ ನೋಡಿ, ಈ ರೀತಿ ಬಂತು. ನಿಮ್ಗೆ ಏನಾದ್ರು ಕನ್ಫ್ಯೂಸ್ ಆಗುತ್ತೆ ಅನ್ನೋದ್ರೆ ಒಂದು ಪಿನ್ ಹಾಕ್ಕೊಳ್ಳಿ, ತೊಂದರೆ ಏನಿಲ್ಲ. ಪಿನ್ನ ಇದ್ದರೆ ಬಟ್ಟೆ ಪಿನ್ನು, ಮಾಮೂಲಿ ಪಿನ್ನು ಯಾವುದಾದ್ರೂ ಒಂದು ಹಾಕ್ಕೋಬೋದು. ಓಕೆನಾ? ಹಾಕ್ಕೊಳ್ಳಿ, ಯಾಕೆಂದರೆ ಅದು ನೀಟಾಗಿ ಕುತ್ಕೊಳ್ಳಿ ಅಂತಷ್ಟೇ. ಆಯಿತು. ಇದು ಬಂದುಬಿಟ್ಟು ನಿಮ್ಗೆ ಏನಾದರೂ ಕಷ್ಟ ಆಗುತ್ತೆ ಅಂದರೆ ಹಿಂಗೆ ಇಟ್ಕೊಬಿಡಿ. ಓಕೆನಾ? ಈ ರೀತಿ ಕರೆಕ್ಟಾಗಿ ಇಟ್ಕೊಳ್ಳಿ. ಓಕೆ, ಈ ರೀತಿ ಇಟ್ಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಈಗ
ಇಟ್ಕೊಂಡು ಈ ಕ್ಯಾನ್ವಾಸ್ ಇದು ಇದಿದ್ರೆ ವೀಲರ್ ಇದ್ದರೆ ವೀಲರಲ್ಲಿ ಮಾಡ್ಕೋಬೋದು, ಇಲ್ಲ ಅಂದರೆ ಹಾಗೇನೂ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಹೀಗೆ ಈ ಕಡೆಯಿಂದ ಇಲ್ಲಿ ಬೇಕು ಅಂದರೆ ಓಪನ್ ಇಟ್ಕೋಬೋದು, ಒಂದು ಬಟನ್ ಹಾಕೋ ಥರ, ಇಲ್ಲ ಅಂದರೆ ಇಲ್ಲ, ಅದು ನಿಮ್ಮ ಇಷ್ಟ. ಓಕೆನಾ? ಇಲ್ಲ ನಾನು ಇಲ್ಲಿ ಕ್ಯಾಲಫ್ ಬರುತ್ತೆ ಇಟ್ಬಿಟ್ಟು ಇಲ್ಲಿ ಬಟನ್ ಇಡ್ತೀನಿ, ಎರಡರ ಮಧ್ಯೆ ಒಂದು. ಹಿಂಗಲ್ಲ, ಹಿಂಗೆ ಬರ್ಬೇಕಲ್ವ, ಹಿಂಗೆ ಬರಬೇಕು, ಸಾರಿ, ಹಿಂಗೆ. ಬರಬೇಕು. ಈ ರೀತಿ ಬಂತ ನೋಡಿ. ಇವಾಗ ಇದು ತೆಗೆದುಬಿಡೋಣ. ಇಲ್ಲಿ ನಿಮಗೆ ಕಾಣಿಸ್ಬೇಕು ಅಂದರೆ ಈ ಥರ ಇದ್ರಲ್ಲ ಹಾಕೋ, ಇವಾಗ ನಿಮ್ಗೆ ಕರೆಕ್ಟಾಗಿ ಕಾಣುತ್ತೆ ನೋಡಿ, ಇಷ್ಟೇ. ರೀತಿ ಬಂತು. ಇವಾಗ ಇಲ್ಲಿಂದ ಇದೇ ಸ್ವಲ್ಪ ಕನ್ಫ್ಯೂಸ್ ಇಲ್ಲ, ಹೇಗಿದೆ ಇದು ಗೆರೆ ಇರುತ್ತೆ, ನಿಧಾನಕ್ಕೆ ನೋಡಿ ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟ. ಓಕೆನಾ? ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನಮಗೆ ಲೆಂತು ಅಗಲ ನೋಡಿಕೊಂಡು ಈಗ ಕಟ್ ಮಾಡ್ಕೋಬೇಕು. ಈಗ ಏನಿಲ್ಲ, ಈಗ ಈ ರೀತಿ ಮಾಡ್ಕೊಂಡ್ಮೇಲೆ ಈಸಿಯಾಗಿ ಕಟ್ ಮಾಡ್ಕೋಬೋದು. ಈ ರೀತಿ ಬಂದು ಈ ಥರ ಅಷ್ಟೇ. ಇಲ್ಲಿಂದ ನಿಮಗೆ ಟೇಪಲ್ಲೇ ಅಳತೆ ಮಾಡ್ಕೋತೀನಿ ಅನ್ನೋದಾದರೆ 1 ಇಂಚ್ ತಗೊಳ್ಳಿ ಸಾಕು. ಓಕೆನಾ? ಈ ರೀತಿ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ನಾನು 1 ಇಂಚಿಗೆ ತೊಗೊಂಡಿದ್ದೆ, 1 ಇಂಚಿಗೆ ಬಂತು. ಓಕೆನಾ? ಈ ರೀತಿ ತೊಗೊಂಡು ಮಾರ್ಕ್ ಮಾಡ್ಕೊ, ಇಷ್ಟೇ. ಈ ರೀತಿ ಮಾಡೋದ್ರಿಂದ ನಿಮಗೆ ಕರೆಕ್ಟಾಗಿ ಬರುತ್ತೆ. ಕ್ಯಾಲಫ್ ಡಿಸೈನ್ ಆಗಲಿ ಯಾವ ಡಿಸೈನ್ ಆದರೂ ಅಷ್ಟೇ. ಓಕೆನಾ? ಇಷ್ಟೇ. ಇದು ಈ ರೀತಿ ಬಂತು. ಇವಾಗ ಇದು ಕಟ್ ಮಾಡ್ಕೊತೀನಿ.
ಈ ರೀತಿ ಬಂತು. ಓಕೆನಾ, ಇಷ್ಟೇ ನೀಟಾಗಿ ಬಂದಿದೆ. ಇವಾಗ ಇದನ್ನು ಐರನ್ ಮಾಡ್ಕೊಂಡ್ಬಿಟ್ಟು ಉಲ್ಟಾ ತಿರುಗಿಸ್ಬಿಟ್ರೆ ಆಗುತ್ತೆ. ತೆಳ್ಳಗಿದ್ರೆ ನೀವು ಇದಕ್ಕೆ ಎಕ್ಸ್ಟ್ರಾ ಬಟ್ಟೆ ಕೊಟ್ಕೊಂಡು ಮಾಡ್ಬೋದು. ಏನಕ್ಕೆ ಬಿಟ್ಟಿದ್ದೀನಿ ಅಂದರೆ ಇದು ಕರೆಕ್ಟಾಗಿ ಕುತ್ಕೊಳ್ಳಿ ಅಂತ. ಓಕೆನಾ, ನಮ್ಗೆ ಹೆಚ್ಚು ಕಡಿಮೆ ಆಗಬಾರ್ದು. ಇಲ್ಲಿ ಓಪನ್ ಬರುತ್ತೆ, ಇಲ್ಲಿ ಓಪನ್ ಬಂದುಬಿಟ್ಟು ಒಂದು ಬಟನ್ ಇಕ್ಕೋಣ. ಓಕೆನಾ, ಯಾಕೆಂದರೆ ನಮ್ಗೆ ಅದು ಕನ್ಫ್ಯೂಸ್ ಆಗಬಾರ್ದು ಅಂತ ಅಷ್ಟೇ. ಹೀಗೆ ಸ್ಟಿಚ್ ಮಾಡ್ಬೋದು, ಆದರೆ ಹಿಂದೆ ಓಪನ್ ಇಟ್ಬಿಟ್ರೆ ಟೈಟು ಲೂಸು ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಓಕೆನಾ, ಹಾಗಾಗಿ ಒಂದು ಬಟನ್ ಇಟ್ಬಿಟ್ರೆ ನೀಟಾಗಿರುತ್ತೆ. ಇಲ್ಲ ನೀವು ಹಿಂಗೆ ಅಟ್ಯಾಚ್ ಮಾಡ್ತೀವಿ ಬಟನ್ ಬೇಡ ಅಂದ್ರೂ ಹಾಗೂ ಮಾಡ್ಕೋಬೋದು, ಅದು ನಿಮ್ಮ ಚಾಯ್ಸು. ಯಾಕೆಂದರೆ ಇಲ್ಲೇನಾದರೂ ಟೈಟ್ ಆದರೆ ಬಟನ್ ಆದರೆ ಸ್ವಲ್ಪ ಲೂಸು ಟೈಟು ಮಾಡ್ಕೋಬೋದು. ಇಲ್ಲ ಎಲಾಸ್ಟಿಕ್ ಹಾಕ್ಬಿಟ್ರೆ ಬೆಟರು. ಇಲ್ಲಾಂದ್ರೆ ಏನಾಗುತ್ತೆ, ಈಗೆಲ್ಲ ಎಲಾಸ್ಟಿಕ್ ಹಾಕ್ತಾರೆ. ನೋಡೋಣ, ಎಲಾಸ್ಟಿಕ್ನೇ ಹಾಕ್ತೀನಿ, ಬಟನ್ ಬೇಡ. ಎಲಾಸ್ಟಿಕ್ ಹಾಕ್ಬಿಡ್ಬೇಕಾದ್ರೆ ಅದ್ರ ಮೇಲೆ ಇಲ್ಲೊಂದು ಬಟನ್ ಇಡೋಣ, ಚೆನ್ನಾಗಿ ಕಾಣುತ್ತೆ. ಓಕೆನಾ, ಇದಿಷ್ಟು ಇದ್ರದ್ದು. ಹಾಗೆ ನಾವು 100-200 ರೂಪಾಯಿ ಜಾಸ್ತಿ ಕೇಳಿದ್ರಲ್ಲಿ ತಪ್ಪಿಲ್ವಲ್ಲ. ಇವಾಗ 2 ಬ್ಲೌಸ್ ಹೊಲ್ದಂಗೆ ಲೆಕ್ಕ, ಕಟಿಂಗ್ ಮಾಡ್ದಂಗೆ ಲೆಕ್ಕ ನಮಗೆ. ನೋಡಿ ಇದಿಷ್ಟು ಬಂತಲ್ವಾ. ಇದು ಅಷ್ಟೇ 10.5 ಏನೋ ಬರೋದು, 11 ಇಂಚ್. ಇಲ್ಲಿಂದ 11 ಇಂಚು, 11 9 ಇಂಚು. ಓಕೆ, 9 ಇಂಚ್ ಕರೆಕ್ಟಾಗಿದೆ. ಈಗ 11 ಇಂಚ್ ತಗೊಳ್ಳೋಣ ಅಷ್ಟೇ. ಓಕೆನಾ, ಕಟ್ ಮಾಡ್ಕೊಳ್ಳೋಣ. ಇದು ನೆಕ್ ಆಗಿರೋದ್ರಿಂದ ಸ್ವಲ್ಪ ಕಡಿಮೆನೇ ಇದೆ ಬಟ್ಟೆ, ಸಾಕು ಇಷ್ಟೇ. ಈ ರೀತಿ ಒಂದು ಪಿನ್ ಹಾಕ್ಕೊಳ್ಳಿ, ತೊಂದರೆ ಏನಿಲ್ಲ ಅದು ಹಾಕ್ಕೊಳ್ಳೋದ್ರಿಂದ. ಇವಾಗ ಇದನ್ನು ಹೇಗಿದೆ ಹಾಗೆ ಇಟ್ಕೊಳ್ಳಿ. ಓಕೆನಾ, ನೋಡಿ ಜಾಸ್ತಿನೇ ಆಯಿತು, ಇಲ್ಲಿಗೆ ಇಟ್ಕೋಬೇಕಾಯ್ತು, ಜಾಸ್ತಿ ತೊಗೊಂಡಿದ್ದೀನಿ. ಜಾಸ್ತಿ ಹಿಂಗೆ ತೊಗೋಬೇಕು, ಸಾರಿ, ಹಿಂಗೆ ಬರುತ್ತೆ ಅನ್ಕೋತೀನಿ. ಹಿಂಗೆ ಬರುತ್ತೆ, ಹಿಂಗೆ ಅಗಲ ಇದೆಯಲ್ಲ, ಹಿಂಗೆ ಬರುತ್ತೆ. ನೋಡಿ ಈ ರೀತಿ ಬಂತು. ಓಕೆ, ಈ ರೀತಿ ನಿಮ್ಗೆ ಏನಾದರೂ ಇದು ಆಯಿತು. ಎಲ್ಲ ಉಲ್ಟಾ ಮಾಡಿಕ್ಕಿದ್ದೀನಿ. ನೋಡುತ್ತಾ ನೋಡುತ್ತಾ ನಿನ್ನ ನೀ ನೋಡುತ್ತಾ ಕಾಡುತ್ತಾ ಕಾಡುತ್ತಾ ಕವಿಯಲ್ಲಿ ಒಂದಿನ ಇದೇನಿಲ್ಲ, ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ತೋರಿಸೋದಷ್ಟೇ. 1 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಅಷ್ಟೇ. ಓಕೆನಾ, ಬರುತ್ತೆ.
ಇದು ಬಿಡಬೇಕಾಯ್ತು, ಮರ್ತುಬಿಟ್ಟೆ ನೋಡಿ. ಈ ರೀತಿ ಬರುತ್ತೆ. ಓಕೆನಾ, ಚೆನ್ನಾಗಿದೆ ಡಿಸೈನು. ಈ ರೀತಿ ಸ್ಟಿಚ್ ಮಾಡೋಣ, ನೋಡೋಣ ಹೇಗೆ ಬರುತ್ತೆ ಡಿಸೈನು ಅಂತ. ಓಕೆನಾ, ಫುಲ್ಲು ಡಿಸೈನ್ ಇದೆ. ಸ್ಟಿಚಿಂಗ್ ಆದಮೇಲೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಂತು ಅಂತ. ಆಲ್ರೆಡಿ ಸ್ಟಿಚಿಂಗ್ ವಿಡಿಯೋ ಎಲ್ಲ ಹಾಕ್ತೀನಿ. ಓಕೆನಾ, ಓಕೆನಾ, ಯಾವ ರೀತಿ ಸ್ಟಿಚಿಂಗ್ ಮಾಡೋದು ತೋರಿಸ್ತೀನಿ ಬನ್ನಿ.